ಇಲ್ಲ, ಎಲ್ಲ ವಿಚಾರದಲ್ಲೂ ಕೇಳ್ತಾರಲ್ಲ. ಈಗ ಒಂದು ಇದರಲ್ಲಿ ಬಂದ್ರೆ ಎಲ್ಲ ವಿಷಯವನ್ನು ಕೇಳ್ತಾರೆ. ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಯಾವ ವಿಚಾರ ಇಲ್ಲ, ಈ ಹೋರಾಟದಲ್ಲಿ ಯಾಕೆ ಬಂದಿದ್ದು, ಹೆಂಗ್ ಬಂದಿದ್ದು ಎಲ್ಲ ಕೇಳ್ತಾ ಇದ್ದಾರೆ. ತುಂಬಾ ಯೂಟ್ಯೂಬರ್ಗಳಿದ್ದಾರೆ, ನಿಮ್ಮನ್ನೇ ಯಾಕೆ ಇಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ. ಸುಮಾರು ಜನ ಇರ್ಬೋದು. ನಿಮಗೆ ಡೌಟ್ ಬಂದಿಲ್ವಾ ಸರ್? ತುಂಬಾ ಜನ ಯೂಟ್ಯೂಬರ್ಗಳಿದ್ದಾರೆ, ನಾನು ಒಂದು ವಿಡಿಯೋ ಮಾಡಕ್ಕೆ ನನ್ನ ವಯಸ್ಸು ಮಾಡ್ತೇವೆ ಅಂತ ಹೇಳಿ. ಇರತ್ತೆ ಏನಂತೇಳಿ ಅದು ಗೊತ್ತಿಲ್ಲ. ನಿಮ್ಗಿಂತ ಮುಂಚೆ ರಾಂಪೇಶ್ ಕೂಡ್ಲ, ವಾರ್ತಾ ಭಾರತ ಅವರೆಲ್ಲ ಹೋಗಿದ್ರು. ಅದೇ ಆದ್ರೆ ಅವ್ರನ್ನೆಲ್ಲ ಬಿಟ್ಟಿದೆ, ಅವ್ರನ್ನ ಎನ್ಕ್ವೈರಿ ಆಗಿಲ್ಲ. ನಿಮ್ಮನ್ನೇ ಕರ್ಸಿದ್ರೆ ಯಾಕೆಂದ್ರೆ ನಾವು ಕೇರಳದಲ್ಲಿ ಮಾಡ್ತಾ ಇರೋದಲ್ಲ. ನಂದು ಒಂದು ಲೈವ್ 1 ಲಕ್ಷಗಟ್ಟಲೆ ಹೋಗ್ತದೆ. ಅದು ಯಾರಿಗೋ ತೊಂದರೆ ಆಗ್ತಾ ಇರ್ಬೋದು, ಅದೇ ಇರ್ಬೋದು. ಯಾರಿಗೋ ಅದು ಗೊತ್ತಿಲ್ಲಲ್ಲ. ಇಲ್ಲಿದ್ದು ಕೆಲವು ಯೂಟ್ಯೂಬರ್ದು ಕೂಡ ಲಕ್ಷಗಟ್ಟಲೆ ಹೋಗ್ತಾ ಇದೆ. ಅವರನ್ನು ಬಿಟ್ಟು ಹೋಗಿದೆ ಅವನಿಗೆ ಕರೀಲಿಲ್ಲ. ಅಷ್ಟು ದೊಡ್ಡವನ ನಾನು? ನನಗೆ ಗೊತ್ತಿಲ್ಲ. ನಾನು ಅವ್ರು ಕರೆದಿದ್ದಾರೆ. ಈಗ 3ನೇ ದಿನ ಆಯ್ತು. ಕ್ವಶನ್ ಕೇಳ್ತಾ ಇದ್ದಾರೆ. ಇವತ್ತು ಬಿಡ್ತಾರೆ, ನನಗೆ ತೊಂದರೆ ಇಲ್ಲ. ಅದನ್ನ ನೀವೇ ಶೂಟ್ ಮಾಡಿದ ಅಥವಾ ಇಲ್ಲ ಬೇರೆ ಕೊಟ್ಟರು. ಅದು ಅಲ್ಲ, ಅದು ಇಲ್ಲಿ ಹೇಳಕ್ ಅವಶ್ಯಕತೆ ಇಲ್ಲ. ಕೇಳಿದ್ದಾರೆ. ಜುಲೈ 11 ಅದು ಕೇಳಿದ್ದಾರೆ. ನನಗೆ ಈಗ 42 ವರ್ಷ ಆಯ್ತು ನಾನು ಹುಟ್ಟಿ. ಆ 42 ವರ್ಷದ ಹಿಸ್ಟ್ರಿ ನಾನು ಹೇಳಿದ್ದೀನಿ. ಜುಲೈ 11 ನೀವು ಅಪ್ಲೋಡ್ ಮಾಡಿದ್ದು, ಅದು ನಿಮಗೆ ಸಿಕ್ಕಿದ್ದು ಯಾವಾಗ ಅಂತ? ಅಲ್ಲ, ಅದು ನಾನು ಹೇಳಿದ್ದೀನಿ ಅಲ್ಲಿ. ಮತ್ತೊಂದು ಏನಂದ್ರೆ, ನೀವು ಪೂರ್ತಿ ಪ್ರಸಾರ ಮಾಡ್ತಾ ಇಲ್ಲ. ನಾನ್ ನಿಮಗೆ ಏನು ಹೇಳಿದ್ರು ಯಾವುದು ನಿನ್ನೆ ಒಂದು 13 ಮಿನಿಟ್ ನಾನು ನಿಮ್ಮ ಹತ್ರ ಮಾತಾಡಿದೆ. ನೀವು ಬರೀ 2 ಮಿನಿಟ್ ಅಲ್ಲ. ನೀವು ಏನಂದ್ರೆ, ನಾವು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲ, ಜನಗಳಿಗೆ ತಿಳಿಸ್ಲಿಕ್ಕೆ ನಾವು ಮಾತಾಡ್ತಾ ಇರೋದು. ಏನ್ ನಿಜ, ಏನ್ ಸುಳ್ಳು ಅಂತೇಳಿ. ಆಗ ನೀವು ಆ ಪೂರ್ತಿ ಹಾಕ್ಬೇಕು, ಯಾವ್ದು ಬಿಟ್ಬಿಡಬಾರ್ದು. ಇಲ್ಲ, ಆವಾಗ ನಾನು 13 ಮಿನಿಟಲ್ಲಿ ಬರೀ 2 ಮಿನಿಟಿನ ಇಲ್ಲ, ನಿಮಗೆ ಆവശ്ಯ ಇದ್ದಿದ್ದು ಮಾತ್ರ ಹಾಕೋದು, ಬಾಕಿ ಇದ್ದದೆಲ್ಲ ಬಿಡೋದು. ಇಲ್ಲ, ನಾನು ಒಂದು ಮೀಡಿಯಾ ಪರ್ಸನ್. ನನಗೆ ಗೊತ್ತಿದೆ ಏನ್ ಹೇಳಿದ್ವಿ ಅದು ಪೂರ್ತಿ ಹಾಕಬೇಕು. ಆವಾಗ ಕರೆಕ್ಟ್ ಆಗತ್ತೆ. ಜನಗಳಿಗೆ ಕ್ಲಾರಿಟಿ ಬೇಕಲ್ಲ. ಕೊಟ್ರೆ ನೀವು ಒಬ್ಬ ಯೂಟ್ಯೂಬರ್ ಅನ್ನೋ ಕಾರಣಕ್ಕೆ ಇಷ್ಟು ವಿಚಾರಣೆ ಅವಶ್ಯಕತೆ ಇದೆಯಾ ಅಂತ ಅದು ನಾವಲ್ಲ, ಅದು ಡಿಸೈಡ್ ಮಾಡೋದು SIT ಅವರಲ್ಲ. ಎಷ್ಟು ದಿನ ಬೇಕು, ಎಷ್ಟು ದಿನ ಇವರಿಗೆ ಕ್ವಶನ್ ಮಾಡಬೇಕು, ಅದೆಲ್ಲ ಯೂಟ್ಯೂಬರ್ ಅಲ್ಲ, SIT ಅವ್ರದ್ದು ಕೆಲಸ ಅಲ್ಲ. ಅದು ಪೂರ್ತಿ ಫುಲ್ ಟೈಮ್ ಎಲ್ಲ ಕ್ವಶನ್ ಮಾಡಲ್ಲ, ಆಗಲ್ಲ. ಮತ್ತೆ ಬುರ್ಡ ಎಲ್ಲ ಸ್ಕಲ್ಟನ್ ಬರ್ತಾ ಇದೆ, ಅದ್ರ ಬಗ್ಗೆನು ತನಿಖೆ ಆಗ್ಬೇಕಲ್ಲ ಇವರಿಗೆ. ಎಲ್ಲ ಎಲ್ಲಿಂದಾದ್ರೂ ಬರ್ತಾ ಇದೆಯಲ್ಲ, ಏನ್ ಬರ್ತಾ ಇದೆ ಅದೆಲ್ಲ ಹೇಳ್ತಾರ ಅವರು. ಆಮೇಲೆ ಎಲ್ಲ ನಿಜ ಹೊರಗಡೆ ಬರುತ್ತೆ. ಟೈಮ್ ಇದೆಲ್ಲ. ನಾವು ಸತ್ಯದ ಪರವಾಗಿ ಇದ್ದೀನಿ. ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾರಿ ಪರವಾಗಿ ನಾವು ಅವರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ. ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ, ಯಾರು ಇಲ್ಲಿ ಗಿಲ್ಟಿ ಇದೆ, ಅವರಿಗೆ ಅಗೇನ್ಸ್ಟ್ ಆಗಿ ನಿಲ್ತೀವಿ ನಾವು. ಅದು ಯಾರು ಇರಲಿ, ಇಂಥ ಸೈಡ್ ಅಂತ ಸೈಡ್ ಏನಿಲ್ಲ. ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ. ನಾವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ. ಅಲ್ಲ, ಅದೆಲ್ಲ ಮಾಡಿ ಅದೇ ಅಲ್ಲ. ಸತ್ಯ ಅಂದ್ರೆ ನಮ್ಮ ಇದರಲ್ಲಿ ಯಾರಾದ್ರೂ ಸುಳ್ಳು ಏನಾದ್ರೂ ಕಿತಾಪತಿ ಮಾಡಿದ್ರು ನಾವು ಎಲ್ಲ ಅದೇನಿದೆ ಅದು ಬರುತ್ತೆ. ಇಲ್ಲ, ಬರುತ್ತೆ. ಹಂಗಿದ್ರು ಅದು ನಾವು ಹೊರಗಡೆ ಬರಬೇಕು. ಆ ವಿಷಯಗಳು ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದ್ರೂ ಮ್ಯಾನಿಪುಲೇಟಿಂಗ್ ಯಾರಾದ್ರೂ ಮಾಡಿದ್ರೆ ಅದು ಹೊರಗಡೆ ಬರುತ್ತೆ. ಸೌಜನ್ಯ ಹೋರಾಟದ ಬಗ್ಗೆ ಯಾರು ಮ್ಯಾನಿಪುಲೇಟ್ ಮಾಡ್ತಾರೆ ಇಲ್ಲ, ಈ ಒಂದು ಪ್ರೆಸೆಂಟ್ ಅಲ್ಲ. ನೀವು ನಿಮ್ಮ ಸೌಜನ್ಯ ವಿಚಾರದ ಬಗ್ಗೆ ನಾವು ಕ್ವಶನ್ ಕೇಳ್ತಾ ಇಲ್ಲ. ಅಲ್ಲ, ಅದು ಬುರ್ಡೆ ವಿಷಯದಲ್ಲೂ ಏನ್ ನಿಜ ಇದೆ ಅದು SIT ಅವ್ರು ಹೇಳ್ತಾರೆ ನಿಮಗೆ. ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ. ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ವಿ. ಅದು ಕರೆಕ್ಟಾಗಿ ಬರುತ್ತೆ. ಅದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ. ಸತ್ಯ ಗೆಲ್ಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲಲ್ಲ.
ಅಷ್ಟು ಗೊತ್ತಾಗಿದ್ದು ಮತ್ತೆ ನಾನು ಪೂರ್ತಿ ಈಗ ಇಲ್ಲಿ ಹೇಳಿದ್ರೆ SIT ಅವರು ನನಗೆ ಹೇಳ್ತಾರೆ ಮುನಾಫಣ್ಣ ನೀವು ಹೋಗ್ಬಿಟ್ರಿ, ಯಾಕೆಂದ್ರೆ SIT ಅಲ್ಲಿ ನಾವು ಕೇಳೋ ಎಲ್ಲಾ ಕ್ವಶನ್ ಚಾನಲ್ ಅವ್ರು ಕೇಳಿದ್ದಾರೆ, ಮತ್ತೆ ನನ್ ಚಾನ್ಸ್ ಹೋಗ್ಬಿಡತ್ತೆ. ಸತ್ಯ ಇದು ಮಾಡ್ಲಿಕ್ಕೆ ಸುಳ್ಳು ದಾರಿಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ ನಾನು ಹೇಳ್ತಾ ಇರೋದು ನಾನ್ ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ಕೊಡ್ರಿ. ಸತ್ಯ ಗೆಲ್ಬೇಕಂದ್ರೆ ಸತ್ಯ ದಾರಿಯಲ್ಲಿ ಹೋಗ್ಬೇಕು. ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ. ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ, ನೀವು ಅದು ತಿಳ್ಕೊಳ್ರಿ. ಈಗ ನಾನ್ ಹೇಳಿದನ್ನ ಟ್ವಿಸ್ಟ್ ಮಾಡ್ಕೊಂಡು ಮತ್ತೆ ನ್ಯೂಸ್ ಕೊಡ್ಬೇಡ್ರಿ. ನಾನು ಹೇಳ್ತಾ ಇರೋದು ಸತ್ಯ ಗೆಲ್ಲಿಕೆ, ಅದೇ ಸತ್ಯ ಗೆಲ್ಲಿಕೆ ನೀವು ಮಾಡ್ಕೊಳ್ರಿ. ಸತ್ಯ ಗೆಲ್ಲಿಕೆ ಸತ್ಯದ ಮಾರ್ಗಲ್ಲೇ ಹೋಗ್ಬೇಕು, ಬೇರೆ ಮಾರ್ಗ ತಗೊಂಡಿದ್ರೆ ಗೆಲ್ಲಲ್ಲ. ಅದೇ ನೀವು ತಿಳ್ಕೋಬೇಕು. ಈಗ ನಾವೆಲ್ಲರೂ ಹೋಗ್ತಾ ಇರೋದು ಸತ್ಯ ಮಾರ್ಗದಲ್ಲಿ. ನೀವೀಗ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳ ಗ್ರಾಮದ ಶವದ ಊತಿಟ್ಟ ಪ್ರಕರಣದ ಬಗ್ಗೆ ನೀವು ವಿಡಿಯೋ ಮಾಡಿದ್ದೀರಿ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಗ್ರಾಮದ್ದು ನೀವು ಮಾಡಿದ್ದೀರಾ ಈ ರೀತಿ ಸತ್ಯ ಹೊರಗೆ ಬರಬೇಕು ಅಂತ? ಯಾವುದು ಧರ್ಮಸ್ಥಳವನ್ನು ಮಾಡಿದ್ದೀರಿ ನೀವು. ಅದೇ ರೀತಿ ಎಲ್ಲಾದ್ರೂ ಬೇರೆ ನೀವಿದ್ರೆ ಹೇಳ್ರಿ, ನಾನ್ ಬರ್ತೀನಿ ನಿಮ್ ಜೊತೆಗೆ. ಅಲ್ಲ ಈಗ ನಾನು ಒಬ್ನೇ, ನೀವು ಧರ್ಮಸ್ಥಳ ಬೇರೆ ಯಾರೋ ಹೇಳಿ ಬಂದಿದ್ದೀನಿ ಅಲ್ಲ ಬೇರೆ ಯಾರೋ, ಅದೇ ನಾನು ಬೇರೆ ಯಾರೋ ಹೇಳಿದ್ಕೆ ಹೇಳಿದ್ರೆ ಬೆಳ್ತಂಗಡಿ ನನ್ಗೆ ಗೊತ್ತಿದೆ, ನಾನು ಅದೇ ನೀವು ಎಲ್ಲ ಹೋಗಿ ಸುಮಾರು ಜನ ಹೋಗಿ ಕೇಳಿದಾರಲ್ಲ. ಇಲ್ಲಿ ನೋಡಿ ಸೌಜನ್ಯ ಪ್ರಕರಣ ಆಗಿ ತುಂಬಾ ವರ್ಷ ಆಯ್ತು. ನೀವು ಅದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ರಾ? ಯಾವ ವಿಷಯಕ್ಕೆ? ಮೊದಲು ಸೌಜನ್ಯ ಪ್ರಕರಣದ ವಿಡಿಯೋ ಮಾಡಿದ್ರಾ? ಇಲ್ಲ 2000 ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನೀವು ಯಾಕೆ ಈಗ ಇಂಡಿಪೆಂಡೆಂಟ್ ಹೋರಾಟದಲ್ಲಿ ನೀವು ಯಾಕೆ ಇರ್ಲಿಲ್ಲ? ನಾವಿದ್ವಿ, ನಾನು 12ರಿಂದ ಇದ್ದೀನಿ. ಇದು 1947 ನೀವು ಇದ್ರ? ಅಲ್ಲ ನಾವು ಇರೋ ಟೈಮಲ್ಲಿ ಎಲ್ಲ ಇರೋದು. ಯಾವುದು? ಇಲ್ಲ ಬೆಳ್ತಂಗಡಿಯಲ್ಲಿ ಇದ್ವಿ ಅಂತ. ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಇರ್ಲಿಲ್ಲ. ನೀವಿದ್ರ ಇಲ್ಲಿದ್ರ? ನಾನು ಮಾತಾಡಿದ್ದೆ, ಪ್ರಕರಣದ ಬಗ್ಗೆ ಗೊತ್ತಿತ್ತಾ? ಗೊತ್ತಿದೆ. ನಾನು ನನ್ನ ದೇವರ ಹತ್ರ ಮಾತಾಡಿದೀನಿ. ಮತ್ತೇನ್ ಹೇಳೋದು ನಿಮ್ಮ ಹತ್ರ? ನೀವು ಚೆಕ್ ಮಾಡ್ಕೊಳ್ರಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ 1 ವರ್ಷ ಆಗ್ತಾ ಬರ್ತಾ ಇದೆ. ನನಗೆ 2 ದಿನದಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಏರಿದು, ಗೊತ್ತಾಯ್ತಾ? ಯಾವ್ದ್ರಲ್ಲಿ ಇರ್ಲಿ, ನಾನು ಲೇಟೆಸ್ಟ್ ಯೂಟ್ಯೂಬರ್, ಅದ ಹೊಸ ಅವನು. ನಾನು ಹೇಳ್ತಾ ಇರೋದು ಗೊತ್ತು ಮಾಡ್ಕೊಳ್ರಿ. ನಾನು ಯಾವಾಗ ಬಂದಿದೆ ಅಂತ ವಿಷಯ ಅಲ್ಲ. ಯಾವುದು? ಅಯ್ಯೋ, ನಾನು ಹಂಗೆ ಹೇಳಿದಿನ? 5 ಲಕ್ಷ ಆವತ್ತಾಗಿದ್ದು ಶಿರೂರಲ್ಲಿ ಆಗಿದ್ದು. ಅದು ನಾನು ಹೊಸ ಯೂಟ್ಯೂಬರ್, ಗೊತ್ತಾಯ್ತಲ್ಲ ಎಲ್ಲ. ನೀವು ಹಂಗೆ ಏನ್ ಬೇಕಾದ್ರೂ ತಿಳ್ಕೊಳ್ರಿ. ನಾವು ನಿಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟನ ಮುಂದುವರ್ತಾ ಇರುತ್ತೆ, ಅದೇ ಗೆಲ್ಲೋದು. ನಾವು ಈಗ ಈ ವಿಷಯದಲ್ಲಿ ಕರೆಕ್ಟ್ ಆಗಿ SIT ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಮಾಡಕ್ಕೆ ಬಿಡಬೇಕು. ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡೋದಿದೆ ಅದು ಕೊಡ್ತಾನೆ ಇದ್ದೀನಿ. ಓಕೆ.